ಇದು ಕೆನಲ್ನಲ್ಲಿ 1 ಎಕರೆ 13 ಗುಂಟೆ ಆಗೈತೆ. 1 ಎಕರೆ ನಮ್ಮ ತಂದೆ ಮಾರಿಬಿಟ್ಟ. 13 ಗುಂಟೆ ಐತೆ ಆಯ್ತು ಅಂತೇಳಿ ನಾವು ಕ್ಯಾನ್ಸಲ್ ಮಾಡಲ್ಲ. ನಾವು ಒಂಟಿ ಆಗಿದ್ರೆ ಬಿಟ್ಬಿಟ್ರಿ. ಈಗ ನಮ್ಮ ದೊಡ್ಡ ಮಗನು ಈಗ ಇರ್ತಿದ್ಕೊಂಡು ನಾನು ಒಬ್ಬಳೇ ಒಂಟಿ ಇದ್ದು. ಈಗ ದೊಡ್ಡವರಾದರು ಅವರೆಲ್ಲ ತೆಗಿತಾ ಬಂದರು. ಈ ಜಾಗ ನಮ್ಮದು 13 ಗುಂಟೆ. ತೊಂದರೆ ಹೋಗಿ ತೊಂದರೆ. ನಮ್ಮ ಹೆಸರು ಶಿವಶಂಕರ್. ಇದು ನಮ್ಮ ತಾತನಿಗೆ ಟೆನ್ನಿಸ್ ಇದು ಇಂಚೆ 50 ವರ್ಷದಲ್ಲಿ ಆಗೈತೆ. ಅದು 1 ಎಕರೆ ಮಾರವ್ರೆ ಬಾಬಣ್ಣಗೆ, ಈ ಚಲಪಾತಿಯವ್ರಿಗೆ. ಇನ್ನು 13 ಗುಂಟೆ ಉಳಿಕೆ ಐತೆ ಇಲ್ಲಿ. ಇದು ನಮ್ಮದು ಚೌಡಪ್ಪ ಅವರು ಎಲ್ಲ ಇದನ್ನ ಪಾಸ್ ಮಾಡವ್ರೆ, ನಮ್ಮದು ಜಾಗ ಅಂತೇಳಿ. ಇವರು ಜಗಳಕ್ಕೆ ಬರ್ತಾರೆ. ಮೊನ್ನೆ ಸರ್ವೆ ಮಾಡೋದಲ್ಲಿ ಜಗಳಕ್ಕೆ ಬಂದವ್ರೆ. ನಾವೆಲ್ಲ ಕಾಂಪೌಂಡ್ ಹಾಕ್ಕೊಂಡಿದ್ವಿ. ಅದು ಮತ್ತೆ ಇವರು ಬಂದು ನಿನ್ನೆ ಬಂದು ಕಲ್ಲಿಗೆಲ್ಲ ಕಿಳಿಸಿ. ಸರ್ ನಾವು ಚಿಕ್ಕವರಿದ್ದಾಗ ಇದು ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಅಣ್ಣ ಇವೆಲ್ಲ ತಿಳಿಸಿ ಇದು ನಮ್ಗೆ ಇದು ಮಾಡಿದ್ರು, ಅರ್ಥ ಮಾಡಿ. ನಾವು ಸರ್ವೆಗೆ ಹಾಕಿದ್ವಿ, ಗೌರ್ಮೆಂಟ್ ಸರ್ವೆಗೆ ಹಾಕಿದ್ವಿ. ಆ ಸರ್ವೆ ಬಂದು ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಹೋಗಿದ್ದಾರೆ. 13 ಗುಂಟೆಯಲ್ಲಿ 3 ಗುಂಟೆ ಅವ್ರು ಮೊನ್ನೆ ದೊಡ್ಡದಜ್ಜಿ ಮಾಡಿ ಇದು ಮಾಡ್ಕೊಂಡವ್ರೆ. ಅದು ನಾವು ಬೇಡ ಅಂದ್ರೂ ಅಲ್ಲಿಗೆ ಹಾಕೊಂಡವ್ರೆ. ಈಗ ನಮ್ಗೆ ಜಮೀನು ಇದು 13 ಗುಂಟೆ ನಮಗೆ ಉಳಿಬೇಕಿದ್ದು. ಈಗ ಜಮೀನು ನಮಗೆ ಇದಾಗಬೇಕಷ್ಟೇ. ತೊಂದರೆ ಕೊಡ್ತಾ ಇರೋದು ನಮಗೆ ಇದಾಗಬೇಕಷ್ಟೇ. ನಮಗೆ ನೀವು ಬಿಡ್ಸ್ಕೊಡ್ಬೇಕಷ್ಟೇ. ಕೊಟ್ಟಿದ್ವಿ. ಇವರು ದರ್ಗಾವ್ರ ಮೇಲೆ ಕೊಟ್ಟೈತೆ. ಅದೇ ಇವ್ರು ಯಾರೋ ಬಂದು ಎಲ್ಲ ಕುಚ್ಚರ್ಕಿ ತಾಕೋದು. ಇದು ದರ್ಗಾವರೇ ಸರ್. ನಾವು ಇದು ಬಂದಲ್ಲೇ ಒಂದು 50 ಜನ ಬರ್ತಾರೆ ಹೋಗ್ತಾರೆ. ಅದೇ ಗಲಾಟೆ ಆದರೆ ನಾವು ಇಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಹೆಚ್ಚು ಕಡಿಮೆ ಆದರೆ ಯಾರು ಇಲ್ಲ ಸರ್, ಇಲ್ಲಿ ಯಾರು ಬರೋದೇ ಇಲ್ಲ. ಇಲ್ಲಿ ನಾವೇ ಇಲ್ಲಿ ಇದು ಮಾಡಬೇಕು. ಅವ್ರು ಒಂದು ಒಬ್ಬರಿಗೆ 100 ಜನ ಬರ್ತಾರೆ. ಅವರು ನಾವು ಅಲ್ಲಿಗೆ ಹಾಕೊಂಡು ನಮ್ಮ ಜಮೀನು ನಾವು ಹಾಕೊಂತೀರ ಅಂದ್ರೂ ಬಿಡಿಲ್ಲ. ಎಲ್ಲ ಮಾಡಿದ್ವಿ ಸರ್. ನಿನ್ನೆ ಬಂದು ನಾವೆಲ್ಲ ಇರಿಲ್ಲ, ನಾವೆಲ್ಲ ಹೋಗಿದ್ದು ಆಚೆ ಕಡೆ. ಇವ್ರು ಬಂದು ಈ ಥರ ಮಾಡಿದ್ದಾರೆ. ನೀವು ರಕ್ಷಣೆ ಬೇಕಷ್ಟೆ. ನಮ್ಮ ಹೆಸರು ಬಾಬು ಅಂತ, ವೆಂಕಟಾಚಲಪತಿ ಕರೆಯೋದು. ಒಳ್ಳೆಯದು ಬಾಬು ಅಂತ, ವೆಂಕಟಾಚಲಪತಿ ನನ್ನ ಹೆಸರು. ಇಲ್ಲಿ ಬಂದು ಈ ಜಾಗ ಬಂದು 1 ಎಕರೆ ನಮ್ಗೆ ಮಾರವ್ರೆ. ಇವ್ರು 13 ಗುಂಟೆ ಐತೆ ಅಂತಾನೆ ಅವ್ರೆ. ನಮಗೂ ಸರಿಯಾಗಿ ಏನು ಗೊತ್ತಿಲ್ಲ. ಹಂಗಾಗಿ ಏನಾಯಿತು, ಈ ಜಮೀನು ಅವರು ಚಿಕ್ಕ ಹುಡುಗರಿದ್ರು, ಅವ್ರು ಬಿಟ್ಬಿಟ್ಟಿದ್ವಿ ಅಂತೇಳಿ ಸರ್ವೆಗಳಿಗೆಲ್ಲ ಹಾಕವ್ರೆ. ಈ ಸರ್ವೆ ಮಾಡಿದಾಗ ಜಾಗ ಬಂದಿದ್ದು ನಮ್ಮದು ಅಂತವ್ರೆ. ಅಸ್ಮಾರ ಗೊತ್ತಿಲ್ಲ. ಇಲ್ಲಿ ಏನಪ್ಪ ಅಂದರೆ ಯಾವಾಗೂ ಈ ಕೂಚಿಗಳು ಎತ್ತೋದಾನಿಕ ಫುಲ್ಲು ಗಲಾಟೆಗಳು ಯಾರೋ ಒಬ್ಬರು ಗುರ್ತಿಸಿಕಲ್ಲ. ನಮ್ಮ ಅಂಥವ್ರು ಬರ್ತಾರೆ ಇಲ್ಲಿ. ನಮ್ಮ ಒಗರಿವ್ರು ಯಾರು ಇಲ್ಲ. ನಮ್ಮ ಒಗರಿವ್ರು ಬರಲಿ, ಕುತ್ಕೊಳ್ಳಿ, ಮಾತಾಡಲಿ, ಏನು ಬೇಕೋ ನಾವು ಹೇಳ್ತೀವಿ, ಇದು ಮಾಡ್ತೀವಿ. ಸುಮ್ಮನೆ ಏನೋ ಚಿಕ್ಕಮ್ಮಾಗಿ ಪಾಣ ತಗೊಂಡು ಯಾರು ಸರ್ ಜವಾಬ್ದಾರಿ? ಅದಕ್ಕೆ ಗೌರ್ಮೆಂಟ್ ಎತ್ತಿಚ್ಕೊಂಡು ಇದು ಏನಿದೆ ಪರಿಹಾರ ಮಾಡ್ಕೊಡ್ಬೇಕು. ಅವ್ರಿಗೆ 1 ಎಕರೆ 9 ಗುಂಟೆ ತೆನಿಸಿ ರೀಗಂಟ್ ಸರ್. ಇದು ಸರ್ಕಾರಿ ಜಮೀನು ತೆನಿಸಿ ರೀಗಂಟ್ ಆಗಿರೋದು. 1 ಎಕರೆ ನಮ್ಮ ಮಾರಕವ್ರೆ. 13 ಗುಂಟೆ ಉಳ್ಕೊಂಡಿದ್ವಿ ಅವ್ರಿಗೆ. ಅವರು ಇಸ್ತೀನಿಗೆ ಏನು ಮಾಡಿದ್ರು, ಕಲ್ಲುಗಳೇ ಇವರು ಅವಾಗ ಇದು ಮಾಡಿ ಸರಿಯಾಗಿತ್ತು. ಅವಾಗ ಇವರು ಚಿಕ್ಕ ಹುಡುಗರು ಸರ್, ಚಿಕ್ಕ ಹುಡುಗರು ಅಂತ ಗೊತ್ತಾಗಿದೆ, ಬಿಟ್ಕೊಂಡಿದ್ದು. ಈಗೆಲ್ಲ ದಾಖಲೆಗಳಿಂದ ಗೊತ್ತಾಗಿದೆ. ಈಗ ದಾಖಲೆಗಳಿಂದ ಗೊತ್ತಾಗಿದೆ, ಆ ಕಲ್ಲು ಉಣ್ಕೊಂಡವ್ರೆ. ತಿರ್ಗಿ ಮತ್ತೆ ಏನೋ ಗಲಾಟೆಗಳು ರಾಮಾಯಣ ಇಲ್ಲಿ ಹಿಡಿತಾನೆ ಇದೆ ಯಾವಾಗಲೂ. 1 ತಿಂಗಳಿಂದ ರಾಮಾಯಣ ಹಿಡಿತಾರೆ ಸರ್ ಇಲ್ಲಿ. ಸರ್ ನಮ್ಮೂರವ್ರು ಯಾರೆಲ್ಲ ಒಬ್ರು ಗುರ್ಸಿಕಲ್ಲ ಇಲ್ಲಿ. ನಮಗೆ ಯಾರೋ ಹುಡುಗರು ಬರ್ತಾರೆ ಇಲ್ಲಿ. ಯಾವ ಹುಡುಗರು ನಮಗೆ ಗೊತ್ತಿಲ್ಲ. ಏನೋ ಹೆಚ್ಚು ಕಮ್ಮಿ ಯಾರು ಇಲ್ಲಿ ಕೇಳೋರು ಕೂಡ ಇಲ್ಲ. ನಾವು ಎಲ್ಲ ಕಂಪ್ಲೀಟ್ ರೆಡಿ ಮಾಡಿದ್ವಿ. ಒಂದು ಟೇಸ್ಟಿಗೂ ಇದು ಎಷ್ಟು ಬೇಕು ಕೊಡ್ತೀವಿ. ಇದೇನೋ ಸಾಚಾಗ್ಬಿಟ್ಟವ್ರು ಕೂಡ ಇಲ್ಲಿ ಗೊತ್ತಿಲ್ಲ ಸರ್. ಆ ಥರ ಪರಿಸ್ಥಿತಿ ಇಲ್ಲಿ. ಕಮಿಟಿ ಯಾರು ನಮ್ಮೂರವ್ರು ಒಬ್ಬರು ಇಲ್ಲ. ನಮ್ಮೂರಲ್ಲಿ ನಾವೇನು ಕೇಳಕತ್ತದೆ? ನಮ್ಮೂರವ್ರು ಬರಲಿ, ಇಂಥವನು ಒಂದು ಹೇಳ್ಬೋದು, ಅವ್ರು ಗುರ್ಸ್ಬೋದು, ನಾವು ಅವ್ರ ಮೇಲೆ ಹೆಂಗಲ್ಲಿ ತಗೊಬೋದು. ನಮ್ಮೂರು ನಿನ್ನೆ ಮಾತ್ರ ಕಂಡುಬಿದ್ದಿದ್ದಾರೆ ಅಷ್ಟೇ. ಇದು ನಮ್ಮೂರವ್ರು ಇಲ್ಲ, ಬೇರೆಯವರು. ನಮ್ಮ ಬಿಸ್ಕೆಟ್ ಕಮಿಟಿ ಅಂತಾರೆ. ಬಿಸ್ಕೆಟ್ ನಮ್ಮ ಕಮಿಟಿ ಅಂತಾರೆ ಸರ್. ಬಿಸ್ಕೆಟ್ ಕಮಿಟಿ ಅಂತಾರೆ. ನಾವು ದಿಗಿಲ್ಕ ಏನು ಮಾತಾಡಿದ್ವಿ, ಕಲ್ಲಿರಿದ್ದೀರಿ ನೋಡೋ. ಕಲ್ಲು ನಮ್ಮ ಸರ್ವೆ ಬಂದು ಅಲ್ಲಿ ಕಲ್ಲಿದ್ದಿದ್ದು, ಕಲ್ಲಲ್ಲಿ ಕಿತ್ತಾಕ ಕಲ್ಲು ಉಣ್ಕೊಂಡವ್ರೆ. ಅಲ್ಲಿ ಕಲ್ಲಿತ್ತು, ಅದಲ್ಲಿ ಕಿತ್ತಾಕವ್ರೆ. ಇಲ್ಲಿ ಇದೀರಿ ರಕ್ಷಣೆ ಇಲ್ಲ ನಮ್ಮ ಇಲ್ಲಿ. ಅದಕ್ಕೆ ದಯವಿಟ್ಟು ಒಗರಿವರು ಏನಿದು ಮಾತಾಡಿ ಕುಡಿಸಿ ಇದನ್ನ ರಿಫ್ರೆಶ್ ಮಾಡಿ ಸರ್ ಮಾಡಿಕೊಟ್ರೆ ದೊಡ್ಡ ಅಧಿಕಾರಿಗಳು ಒಳ್ಳೆಯದು. ಬೇರೆಯವರು ದಯವಿಟ್ಟು ಇಲ್ಲಿ ಬರಬಾರ್ದು. ಬಂದೆ ಕೂಡ ಈಗ ಅದೇ ದೇವಸ್ಥಾನ ಮಕ್ಕಳಲ್ಲಿ ಹೋಗಲಿ, ನಮ್ಗೇನು ತೊಂದರೆ ಇಲ್ಲ. ಅಷ್ಟು ಮಾಡಿಕೊಟ್ರೆ ಸಾಕು ಸರ್ಕಾರ ನಮಗೆ. ಇಲ್ಲಿ ನಮ್ಮ ಹಳ್ಳಿ ಪಂಚಾಯತ್ ಸರ್. ಇನ್ನೂ ಏನು ಗೊತ್ತಿಲ್ಲ ಹೇಳಿಲ್ಲ ಸರ್. ನಾವೇನು ಗೊತ್ತಿಲ್ಲ ಸರ್. ಇಲ್ಲಿ ಏನು ಹೇಳೋದು, ಏನೋ ಹೆಚ್ಚು ಕಮ್ಮಿ ಆಗೋದು, ಏನೋ ಹಾಕ್ಬಿಡ್ತಾರೆ ದಿಗಿಲು ಸರ್ ನಮಗೆ. ಅಷ್ಟರಲ್ಲಿ ಇದೀವಿ ನಾವು ರೈತರು. ಇಲ್ಲಿ ಭಾರಿ ತೊಂದರೆನಾಗಿದ್ದೀವಿ ರೈತರಿಗೆ ಸರ್. ನೋಡಿ ಸರ್, ಕಲ್ಲುಗಳು ಎತ್ತಾಕಿ ನೋಡಿ ಸರ್. ಈ ವಿಡಿಯೋ ನೋಡಿ ಸರ್. JCB ಬರ್ತಾರೆ ಸರ್. ನಾನು SP ಎಲ್ಲ ಕೊಡೋಕ್ಕೆ ರೆಡಿ ಮಾಡಿದ್ದೀನಿ. ನಮ್ದೊಂದು ಕೆಲಸ ಆಗ್ಬೇಕಾದ್ರೆ ಸುಮ್ಮನೆ ಇದ್ದೀವಿ ನಾವು. ನೋಡಿ ಸರ್, ಈ ಥರ ಬರ್ತಾರೆ. ಇದು ಯಾರ ಪರಿಚಯ ಇಲ್ಲ ನಮಗೆ. ನೋಡಿ ಸರ್, ಇದು ಯಾರು ನಮ್ಮ ಪರಿಚಯ ಇಲ್ಲ. JCB ತಂದು
ನನ್ನ ಜಮೀನಲ್ಲಿ ನೋಡಿ ಸರ್ ಏನು ಗತಿ ಮಾಡಿದಾರ ನನ್ನ ಜಮೀನಲ್ಲಿ ಎ ಸಿ ಬಿಲ್ಸಕ್ಕೆ ಅವ್ರಿಗೆ ಏನಿದೆ ಸರ್ ಹಕ್ಕು ಅವ್ರಿಗೇನಿದೆ ಕೇಳ ಗೌರ್ಮೆಂಟ್ ಬರಲಿ ಏನು ಬೇಕಾ ಮಾಡಲಿ ನಾವು ಬಿಡ್ತೀವಿ ಇಲ್ಲ ದರ್ಗಾಕಂತ ಕೇಳಿ ಎಲ್ಲೆಡಿ ಬಿಡ್ತೀವಿ ಅಂದ್ಬಿಟ್ಟು ನೋಡಿ ನಮ್ಮ ದಮ್ಮಕ್ಕೆ ಮೂರು ಕಲ್ಲು ಉಳಿದಾರೆ ನಾವು ದಾರಿ ಮಾಡ್ಕೊಂಡು ದಾರಿಯಲ್ಲಿ ಮುಚ್ಚಾಕವ್ರೆ ನಾವು ಯಾವ ಜೀವನ ಮಾಡ್ಬೇಕಿಲ್ಲಿ ದಯವಿಟ್ಟು ದೊಡ್ಡ ಅಧಿಕಾರಿಗಳಿಂದ ಗಮ ತಗೊಂಡು ಇಲ್ಲಿ ಬಂದು ನಮ್ಗೆಲ್ಲ ಫಸ್ಟ್ ಇಲ್ಲೇ ಮಾಡಿ ಕಲ್ಲಾಕ್ ಕೊಟ್ರೆ ಒಳ್ಳೇದಿದೆ ಇಲ್ಲಿ ಯಾರೋ ಸೊತ್ತಾಗ್ತಾರೆ ಇಲ್ಲಿ ಆ ಥರ ಹಿಂಗೇನು ಎಲ್ಲ ಸರ್ ಎಲ್ಲ ಹುಡುಗರೆ ಅವರು ಯಾವ ಟೈಪ್ ಇರ್ತಾರೆ ನಮಗೆ ಗೊತ್ತಿಲ್ಲ ಆ ಟೈಪಲ್ಲಿ ನೋಡಿ ಸರ್ ಇಲ್ಲಿ ನನ್ನ ಮೇಲೆ ಜೆ ಸಿ ಬೇಕು ಸರ್ ಬರ್ತಾರೆ ಸರ್ ನೋಡಿ ಸರ್ ವಿಡಿಯೋ ಅದು ಎಷ್ಟು ಬೇಕು ಕೊಡೋಕೆ ನಾವು ಮಡಗಿದ್ದೀವಿ ಇಲ್ಲಿ ನೋಡಿ ಸರ್ ಇವರು ನೋಡಿ ಈ ವಿಡಿಯೋದಲ್ಲಿ ಇದ್ದಾರೆ ನಾನು ಎಷ್ಟು ಬೇಕು ಅದೆಲ್ಲ ಅಧಿಕಾರಿ ತಗೊಂಡು ಕೊಡ್ಬೇಕಂತ